ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ರೈಸ್ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೆಂತ್ಯ ಪಲಾವ್ ಅಥವಾ ಮೆಂತ್ಯ ಬಾತ್ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಆದರೆ ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ಟೇಸ್ಟ್ನ ನಾವು ಮನೆಯಲ್ಲೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿಟ್ಕೊಂಡ್ರೆ ಕೇವಲ ಒಂದು ಅರ್ಧ ಗಂಟೆನಲ್ಲಿ ಈ ಥರ ರುಚಿಯಾಗಿರ್ತಕ್ಕಂಥ ರೈಸ್ ಬಾತ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಮಸಾಲೆ ಹಾಕಿ ಮಾಡಿ ನೋಡಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರೋದ್ರಿಂದ ಈ ವಿಡಿಯೋನ ಕೊನೆವರೆಗೂ ಕೂಡ ಸ್ಕಿಪ್ ಮಾಡದೇನೆ ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇದಕ್ಕೆ ಒಂದು ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಚಕ್ಕೆನೂ ಕೂಡ ಹಾಕೊತಾ ಇದ್ದೀನಿ. ನೀವು ಯಾವುದೇ ಒಂದು ಪಲಾವ್ ಮಾಡೋದಕ್ಕೆ ಸ್ವಲ್ಪ ಚಕ್ಕೆನ ಮುಂದೆ ಹಾಗೆಯೇ ಹಾಕ್ಕೊಳ್ಳಿ, ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ 3 ಲವಂಗ ಹಾಗೆಯೇ 2 ಏಲಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಲವಂಗಕ್ಕಿಂತ ಚಕ್ಕೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅದರದ್ದೇ ಒಂದು ಡಿಫ್ರೆಂಟ್ ಅರೋಮಾ ಬರುತ್ತೆ. ಹಾಗೆಯೇ ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ಪುದೀನ, 1/4 ಕಪ್ಪಷ್ಟು ತೆಂಗಿನಕಾಯಿ. ಇದು ನೀವು ತೆಂಗಿನಕಾಯಿನ ತುರಿದ್ಬಿಟ್ಟು ಕೂಡ ಹಾಕೊಬೋದು. ಹಾಗೆಯೇ ಇದಕ್ಕೆ ಸ್ವಲ್ಪ 1/4 ಕಪ್ಪಷ್ಟು ಒಂದು ಈರುಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಈ ರೀತಿ ಸ್ವಲ್ಪ ದಪ್ಪವಾಗಿಯೇ ಕ್ಲೀನಾಗಿ ಆಡಿಸ್ಕೊಬೇಕಾಗುತ್ತೆ. ತುಂಬ ನುಣ್ಣಗೆ ಆಡಿಸೋ ಅವಶ್ಯಕತೆ ಏನಿಲ್ಲ. ಈ ರೀತಿ ಇಷ್ಟು ಅದಕ್ಕೆ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಇದನ್ನು ನಾವಿಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ನೀವು ಇದನ್ನು ಬೇಕಾದರೆ ಕುಕ್ಕರಲ್ಲೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಕುಕ್ಕರ್ ಬಿಟ್ಟು ಓಪನ್ ಪಾಟಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಹೇಳಿ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಗೆಯೇ ಒಂದು 2 ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ತುಪ್ಪ ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬರೀ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಪಲಾವ್ ಎಲೆನೂ ಕೂಡ ಹಾಕ್ಕೊತಾ ಇದ್ದೀನಿ. 1-2 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮರಾಠಿ ಮೊಗ್ಗನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು 3-4 ಮರಾಠಿ ಮೊಗ್ಗನ್ನ ಹಾಕ್ಕೊತಾ ಇದ್ದೀನಿ. ಅದು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ಮಸಾಲೆ ಹಾಕ್ತಾ ಇಲ್ಲ. ಅನಾನಸು ಇರ್ಬೋದು ಅಥವಾ ಜಾಯ್ಕಾಯಿ ಆಗ್ಬೋದು, ಬೇರೆ ಏನು ಬೇಡ. ಇಷ್ಟು ಮಸಾಲೆ ಹಾಕಿ ಇದಕ್ಕೆ ಸ್ವಲ್ಪ ಪುದೀನ ಹಾಕಿ ಅದ್ರ ಜೊತೆಗೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಈ ಮೆಂತ್ಯ ಸೊಪ್ಪಿಂದು ಫ್ಲೇವರ್ ಎಲ್ಲ ಚೆನ್ನಾಗಿ ರಿಲೀಸ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಇಷ್ಟು ಫ್ರೈ ಆಗಿದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಈರುಳ್ಳಿ ಹಾಕಾದ್ಮೇಲೆ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಮೆಂತ್ಯ ಸೊಪ್ಪು, ಈರುಳ್ಳಿ ಎಲ್ಲ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ದಲ್ಲಿ ಹುಳಿ ಟೊಮೆಟೊ ಹಣ್ಣು ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದು 2 ಟೊಮೆಟೊ ಹಣ್ಣನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲರೂ ಕೂಡ ಚೆನ್ನಾಗಿ ಬೆಂದಾದ್ಮೇಲೆ ಎಣ್ಣೆ ಕೂಡ ರಿಲೀಸ್ ಆಗುತ್ತೆ, ನೋಡ್ತಾ ಇರ್ಬೋದು. ಈಗ ನಾನು ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಈಗ ಇದಕ್ಕೆ ಹಾಕ್ಕೊಬೇಕು. ಈ ರೀತಿ ಮಸಾಲ ಹಾಕಿದ್ಮೇಲೆ ಈ ಮಸಾಲೆನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಅದ್ರ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಬೇಕು. ಈ ಮೊಸರು ಹಾಕಿ ನೋಡಿ, ಯಾವುದೇ ಒಂದು ಪಲಾವ್ ರೆಸಿಪಿ ಮಾಡೋದಿದ್ರೆ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಮೊಸರು ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಮಸಾಲೆ ಎಲ್ಲ ಬೇಯೋದಕ್ಕೆ ಬಿಡಬೇಕು. ಒಂದು 1/4 ಕಪ್ಪಷ್ಟು ನೀರು ಹಾಕಿ ಒಂದು 10 ನಿಮಿಷನಾದರೂ ಈ ರೀತಿ ಮಸಾಲೆ ಎಲ್ಲ ಬೇಯೋದಕ್ಕೆ ಬಿಟ್ಮೇಲೆ ನಾವು ಅಕ್ಕಿನ ನೆನೆಸ್ಕೊಂಡಿರ್ತಕ್ಕಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಬೇಕು. ನಾನಿಲ್ಲಿ ಅಕ್ಕಿನ ಒಂದು 1/4 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ನಾವು ಮಾಮೂಲಿ ರೆಗ್ಯುಲರಾಗಿ ನೀವು ಮನೆಯಲ್ಲಿ ಯಾವ ರೈಸ್ ಯೂಸ್ ಮಾಡ್ತೀರಾ ಯಾವುದ್ರಲ್ಲಾದರೂ ಕೂಡ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನಾನು ಅಳತೆಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ 1 ಕಪ್ ಅಕ್ಕಿಗೆ ನಾವಿಲ್ಲಿ 2 ಲೋಟದಷ್ಟು ನೀರು ಹಾಕ್ತೀವಲ್ಲ, ಅದೇ ಮೆಜರ್ಮೆಂಟು. ನಾನಿಲ್ಲಿ ಒಂದು 5 ಜನಕ್ಕೆ ಆಗೋಷ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇರೋದ್ರಿಂದ ಅದರ ಅಳತೆಗೆ ನಾನು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು, ಆ ಅಳತೆನಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಮಸಾಲೆ ಎಲ್ಲ ಬೇಯಬೇಕಾದ್ರೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಉಪ್ಪೆಲ್ಲ ಹಾಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ಜ್ಯೂಸ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಹುಳಿ ಟೊಮೆಟೊ ಹಾಕೋದಿದ್ರೆ ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಏನಿಲ್ಲ. ನಿಂಬೆಹಣ್ಣು ಹಾಕಿದ್ರೆ ಅಕ್ಕಿ ತುಂಬ ಉದುರುದ್ರಾಗಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಹಾಕಾದ್ಮೇಲೆ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡು
ಈ ಪ್ರಮಾಣದಲ್ಲಿ ಅಕ್ಕಿ ಎಲ್ಲ ಒಂದು ಮುಕ್ಕಾಲು ಭಾಗ ಬೆಂದಾದ್ಮೇಲೆ ಅದನ್ನು ಒಂದು ತವಾ ಇಟ್ಟು ಅದ್ರ ಮೇಲೆ ಒಂದು ದಮ್ ಹಾಕಿ ಒಂದು 10 ನಿಮಿಷನಾದರೂ ಒಂದು ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಊರಿನಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ರೀತಿ ರುಚಿಯಾಗಿರ್ತಕ್ಕಂಥ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದ್ರ ಜೊತೆಗೆ ನೀವು ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಮೊಸರು ರಾಯ್ತ ಕೂಡ ಮಾಡಿಕೊಂಡು ಅದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿಲ್ಲ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.